ಸೊ ಗುರು ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಂಗೆ ಸ್ವಲ್ಪ ಈ ಸೈಡ್ ತೋರಿಸು, ಹಂಗೆ ಇಲ್ಲಿ ತೋರಿಸು. ಸೊ ಗುರು, ನೀವು ನೋಡ್ತಾ ಇರೋದು ಎಕ್ಸ್ಪಲ್ಸ್ 4V. ನಿಮ್ಗೆಲ್ರಿಗೂ ಗೊತ್ತೇ ಇರೋ ಗಾಡಿ. ಬಟ್ ಇದ್ರಲ್ಲಿ ಏನಪ್ಪ ನಿನಗೆ ಹೊಸ್ದಾಗಿರೋದು ಹೇಳಕ್ಕೆ ಬಂದಿದ್ಯಾ ಅಂದ್ಕೊಂಡ್ರೆ, ಇದನ್ನ ಹಿಡ್ಕೊಂಡು ಇವಾಗ ಡಕ್ಕರ್ ಅಂತ ಒಂದು ಗಾಡಿ ಬರ್ತೈತೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವೊಬ್ರು ಗೊತ್ತಿಲ್ಲದೆ ಇರ್ಬೋದು, ನನಗೂ ಗೊತ್ತಿರಲಿಲ್ಲ. ನನಗೆ ಇವತ್ತು ಬೆಳಗ್ಗೆನೇ ಗೊತ್ತಾಗಿತ್ತು. ಸೊ ಈ ಗಾಡಿನ ಹಿಡ್ಕೊಂಡು ಆ ಗಾಡಿ ರಿವ್ಯೂ ಕೊಡೋಕ್ಕೆ ಈ ಗಾಡಿನ ತೋರಿಸ್ತಾ ಇರೋದಷ್ಟೇ. ಸೊ ಇದರಲ್ಲಿ ಇಲ್ದಿರೋದ್ರಲ್ಲಿ ಏನಿದೆ, ಇದರಲ್ಲಿ ಏನಿಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಎರಡು ಅಂದರೆ ಒಂದು ಡಕರ್ ಅಂತ ಒಂದು ಕೊಟ್ಟಿದ್ದಾರೆ, ಇನ್ನೂ ಒಂದು ಸಿಲ್ವರ್ ಆ್ಯಂಡ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿ ಇವಾಗ ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ರೆಡ್ ಇದೆ ಅಲ್ವಾ, ಇಲ್ಲಿ ಸಿಲ್ವರು ಮತ್ತು ಬ್ಲ್ಯಾಕ್ ಕೊಟ್ಟಿದ್ದಾರೆ, ಆ ಥರ ಕೊಟ್ಟಿದ್ದಾರೆ ಒಂದು ಎಡಿಷನ್ನು. ಆ್ಯಂಡ್ ಇನ್ನೊಂದು ಇಲ್ಲಿ ಡಕರ್ ಅಂತ ಒಂದು ನೇಮ್ ಬರುತ್ತೆ, ಅದು ಎಕ್ಸ್ಪಲ್ಸ್ ಅಲ್ಲ. ಎಕ್ಸ್ಪಲ್ಸ್ ಅಂದರೆ ಸೇಮ್ ಎಕ್ಸ್ಪಲ್ಸ್ ಗಾಡಿಗೆ ಪ್ರಿಂಟ್ ಮಾತ್ರ ಡಕ್ಕರ್ ಅಂತ ಕೊಟ್ಬಿಟ್ಟು ಇಲ್ಲೊಂದು ಏನೊಂದು ಯಾರ್ದು ಸಿಂಬಲ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಇನ್ನೇನು ಚೇಂಜ್ ಇರಲ್ಲ. ಅಂದರೆ ಆ ಗಾಡೀಲಿ ಬಂದ್ಬಿಟ್ಟು ನಿಮಗೆ ರ್ಯಾಲಿ ಎಡಿಷನ್ ಬರ್ತಾಯಿದೆ ಗೊತ್ತಾ, ಪ್ರೋ ಅಂತ ಕರಿತಾ ಇದ್ರು. ರ್ಯಾಲಿ ಎಡಿಷನ್ ಆದಮೇಲೆ ಪ್ರೋ ಅಂತ ಕರ್ಕೊಂಬಂದರು. ಸೊ ಅದನ್ನೇ ಸೇಮು ಆ ಗಾಡಿಗೆ ತೊಗೊಂಬಂದ್ಬಿಟ್ಟು ಅದನ್ನು ಹಾಕಿದ್ದಾರೆ, ಇನ್ನೇನು ಇಲ್ಲ ಆ ಗಾಡೀಲಿ. ಸೊ ಕಲರ್ ಒಂದು ಚೇಂಜಸ್ ಇರ್ಬೋದು. ಆ್ಯಂಡು ಇಲ್ಲಿ LED ಇಂಡಿಕೇಟರ್ ಕೊಟ್ಟಿರ್ತಾರೆ, ಸ್ವಲ್ಪ ಲೈಟ್ ಎಲ್ಲ ಒಂದು 20-30% ಬ್ರೈಟ್ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟರೆ ನಿಮಗೆ ಇನ್ನೇನು ಚೇಂಜಸ್ ಕಾಣಿಸಲ್ಲ ಗುರು. ಆ್ಯಂಡ್ ಹಾಂ, ನಿಮಗೆ ಅದರಲ್ಲಿ ಸಿಕ್ಕಿದ್ರೆ ABS, ಇದರಲ್ಲಿ ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಬರೀ ಸ್ವಿಚಬಲ್ ಕೊಟ್ಟಿದ್ದಾರೆ, ಇದರಲ್ಲಿ ಸ್ವಿಚಬಲು ಇಲ್ಲ. ಸೊ ಅದೊಂದು. ಆ್ಯಂಡ್ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಗುರು ಈ ಗಾಡೀಲಲ್ಲ, ಆ ಗಾಡೀಲಿ ಅಂದರೆ ಅಪ್ಡೇಟ್ಸಲ್ಲಿ. ಸೊ ಅಂದರೆ ಇವಾಗ ಮೇಯ್ನ್ ಏನು ಹೇಳ್ಬೇಕಂದ್ರೆ, ಬೇರೆ ಯಾವುದೇ ಗಾಡಿ ಆದರೂ ಅಷ್ಟೇ, ಗಾಡಿ ಒಂದು ಸ್ಟಾಪ್ ಆಗ್ತಾ ಇದ್ದಂಗೆ, ನೆಕ್ಸ್ಟ್ ಏನಾದ್ರು ಅಪ್ಡೇಟ್ಸ್ ಬರ್ತಾ ಇದ್ದಂಗೆ ಆ ಗಾಡಿ ಸ್ಟಾಪ್ ಆಗ್ತಿತ್ತು. ಬಟ್ ಎಕ್ಸ್ಪಲ್ಸ್ ವಿಚಾರದಲ್ಲಿ ಹಂಗೆ ಅಲ್ವೇ ಅಲ್ಲ ಗುರು. ಮಾರ್ಕೆಟ್ ಯಾವ ರೇಂಜಿಗೆ ಮೇಲೆ ಹೋಗ್ಬಿಡೈತಂದರೆ ಟ್ರೆಂಡಲ್ಲಿ ಹಿಂಗೆ. ಸೊ ಈ ಗಾಡಿನ ಬೇರೆ ಬೇರೆ ಕಲರಲ್ಲಿ ಕೊಟ್ಟು ಕೂಡ ಸೇಮ್ ಇಂಜಿನ್ ಹಾಕಿ ಸೇಮ್ ಗಾಡಿನೇ ಕೊಡ್ತಾಯಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಕ್ಸ್ಪಲ್ಸ್ ಯಾವ ರೇಂಜಿಗೆ ಓಡ್ತೈತೆ ಅಂತ. ಅದೊಂದು ತಲೆಯಲ್ಲಿ ಇಟ್ಕೊಬೇಕು. ಆ್ಯಂಡ್ ಇದರಲ್ಲಿ ಮೈನಸ್ ಪಾಯಿಂಟ್ ಕೂಡ ಇರ್ತವೆ, ಅದು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಮೇಯ್ನ್ ಥಿಂಗು ಇಲ್ಲಿ ಎಲ್ಲ ಎಕ್ಸ್ಪಲ್ಸ್ ಎಲ್ಲ ಗಾಡೀಲೂ ಮೇಜರ್ ಪ್ರಾಬ್ಲಮ್ಮು ಇಲ್ಲಿ ಆಯಿಲ್ ಲೀಕ್ ಆಗೋದು ಇಂಜಿನಲ್ಲಿ, ಅದೊಂದು. ಆಮೇಲೆ ನೀವು ಎಷ್ಟೇ ಪರ್ಸೆಂಟ್ ಅವ್ರು ಬ್ರೈಟ್ ಮಾಡಿ ಕೊಡ್ತಾಯಿದ್ರು ಕೂಡ ನಮಗೆ ಲಾಸ್ಟಲ್ಲಿ ಲೈಟ್ ನಮಗೆ ನೈಟಲ್ಲಿ ಅವ್ರು ಎಷ್ಟು ಪರ್ಸೆಂಟು ಬ್ರೈಟ್ ಮಾಡಿದ್ರು ಕೂಡ ನಾವು ಆಫ್ಟರ್ ಮಾರ್ಕೆಟು ಲೈಟ್ ಹಾಕ್ಸ್ಕೊಳ್ಳೇಬೇಕು. ಅದು ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ಮೂರನೇದು, ನೀವು ಇದು ಒಪ್ಕೊಳ್ಳೇಬೇಕು, ಅದೇನೆಂದರೆ ಸರ್ವಿಸ್ ಸೆಂಟರಲ್ಲಿ ನಿಮಗೆ ಅಷ್ಟೊಂದು ರೆಸ್ಪಾನ್ಸಿವ್ ಆಗಿ ನಿಮಗೆ ಸರ್ವಿಸ್ ಕೊಡಲ್ಲ, ಅದೊಂದು ಮೇಯ್ನ್ ಥಿಂಗು. ಸೊ ಇಷ್ಟೆಲ್ಲ ಮೈನಸ್ ಇದೆ. ಆ್ಯಂಡ್ ಗಾಡಿ ಬಗ್ಗೆ ಬೇರೆ ಸರ್ವಿಸ್ ಸೆಂಟರ್ ಬಿಟ್ಟರೆ ಆ್ಯಂಡ್ ಇಂಜಿನ್ ಆಯಿಲ್ಲು ಅದೊಂದು ಇಶ್ಯೂ ಬಿಟ್ಟರೆ, ಬ್ಯಾಟ್ರಿ ಒಂದಕ್ಕೆ ಇದೆ ಕರೆಕ್ಟು. ಬ್ಯಾಟ್ರಿ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಇರ್ಬೋದು, ಅದು 1 ಇಯರ್ ಕೊಡ್ತಾರೆ. ಬಟ್ 1 ಇಯರು ನೀವು ಅಷ್ಟಾಗಿ ಬರಲ್ಲ. ಬಟ್ ಒಟ್ಟಿನಲ್ಲಿ ಕಿಕ್ ಹೊಡೆದು ಬೇಜಾರಾಗ್ತೀರಾ ನೀವು ಬ್ಯಾಟ್ರಿ ಒಂದ್ಸಲಿ ಇಶ್ಯೂ ಬಂದರೆ. ಅದೊಂದು ನೋಡ್ಕೊಳ್ಳಿ. ಇಷ್ಟು ಮೈನಸ್ ಪಾಯಿಂಟ್ ಇದೆ ಈ ಗಾಡಿಗೂ. ಅಂದರೆ ನೀವು ತೊಗೊಳ್ಳೋ ಗಾಡಿಗೆ ಏನೇನು ನೆಗೆಟಿವ್ಸ್ ಅಂದರೆ ನಾನು ಇದರಲ್ಲಿ ಹೇಳಿದ್ದೀನಿ. ಬೇರೆಯವರು ಇಷ್ಟು ಹೇಳ್ತಾರೆ ಗೊತ್ತಿಲ್ಲ, ಹೇಳಿರ್ತಾರೆ ಕೂಡ. ಅಂದರೆ ನಂದು ಒಂದು ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಈ ಗಾಡಿ ಬಗ್ಗೆ ಇಷ್ಟೇ ಗುರು, ಇನ್ನೇನು ಇಲ್ಲ. ಒಟ್ಟಿನಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿಯಾಗೆ 200cc ಸೆಗ್ಮೆಂಟಲ್ಲಿ ನೀವು ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ರೆ ಎಕ್ಸ್ಪಲ್ಸ್ ಮಾತ್ರ ಕಣ್ಣು ಮುಚ್ಕೊಂಡು ತೊಗೊಬೋದು. ಯಾಕಂದರೆ ಮೈಲೇಜ್ ಬಗ್ಗೆನೂ ಮಾತಾಡೋಂಗಿಲ್ಲ, 150 ಆ್ಯಾವ್ರೇಜ್ ಬಂದೇ ಬರುತ್ತೆ ನೀವು ಎಕಾನಮಿಲಿ ಓಡಿಸಿದ್ರೆ. ನೀವು ಇಲ್ಲ ಗುರು ನಾನು ಆಫ್ ರೋಡ್ ಈ ಗಾಡಿ ಏನಕ್ಕೆ ಆಫ್ ರೋಡ್ಗಲ್ವ ತೊಗೊಂಡಿರೋದು, ನಾನು ಆಫ್ ರೋಡೇ ಮಾಡ್ತೀನಿ ಅಂದರೆ ದೇವರಣೆ ಅಷ್ಟು ಬರೋಲ್ಲ. ಯಾಕಂದರೆ ಆಫ್ ರೋಡಲ್ಲಿ ನಾವು 4 to 5th ಗೇರಲ್ಲಿ ಎಲ್ಲ ಓಡಿಸಲ್ಲ, 1, 2ನೇ ಗೇರಲ್ಲೇ ಓಡಿಸೋದು. ಆ್ಯಂಡ್ ಅದು ನಿಮಗೂ ಗೊತ್ತು ಕೂಡ, ಅದೇನೆಂದರೆ 1ನೇ ಗೇರಲ್ಲಿ 2ನೇ ಗೇರಲ್ಲಿ ಮೈಲೇಜು ಬರಲ್ಲ ಅಂತ ನಿಮಗೂ ಗೊತ್ತು. ಸೊ ಅಷ್ಟೇ. ಮೈಲೇಜ್ ಬೇಕು ಅಂದರೆ ನೀವು ಯಾವುದಪ್ಪ ಸಿಟಿಯಲ್ಲಿ ಓಡಿಸ್ತಾ ಇದ್ರೆ 50, ನೀವು ಎಕಾನಮಿಲಿ 60 to 70 ಓಡಿಸಿದ್ರೆ ಕಣ್ಣು ಮುಚ್ಕೊಂಡು 50 ಬರುತ್ತೆ ಗುರು. ಓಕೆನಾ? ಇಷ್ಟೇ ಈ ಗಾಡಿ ಬಗ್ಗೆ ರಿವ್ಯೂ. ಈ ಗಾಡಿ ಅಂದರೆ ಒಂದು ಡಕರು, ಇನ್ನೊಂದು ಸಿಲ್ವರು 2025 ಮಾಡಲು ಅದು ಲಾಂಚ್ ಆಯಿತು ಅನ್ನಲ್ವಾ, ಸಿಲ್ವರ್ ಆ್ಯಂಡ್ ಬ್ಲ್ಯಾಕು.
ಇಷ್ಟೇ ಗುರು, ನಿಮ್ಗೆ ಇನ್ನೇನು ಚೇಂಜಸ್ ಬರಲ್ಲ ಗಾಡೀಲಿ, ಸೇಮ್ ಟು ಸೇಮ್ ಗಾಡಿನೇ. ಕಲರ್ ಒಂದು ಚೇಂಜ್ ಅಂದ್ಕೊಳ್ಳಿ. ಆ್ಯಂಡ್ ಮೋಡ್ಸ್ ಕೊಟ್ಟಿರ್ತಾರೆ. ಮೋಡ್ಸ್ ಅಂದರೆ ಆಫ್ ರೋಡ್ ಮೋಡು, ರೈನ್ ಮೋಡು, ಆಮೇಲೆ ನಾರ್ಮಲ್ ಮೋಡು. ಇಷ್ಟು ಅದೇನು ಯಾರು ಅಷ್ಟೊಂದು ಯೂಸ್ ಮಾಡಲ್ಲ ಅಂತ ಅಂದ್ಕೊತೀನಿ. ಸೊ ಬೇರೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕು, ಸಬ್ಸ್ಕ್ರೈಬ್ ಆಗಿ ಗುರು. ಸಪೋರ್ಟ್ ನಾವು ಈಗ ಏನೋ ಸ್ಟಾರ್ಟ್ ಮಾಡಿರೋದು, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಗುರು, ನಂದು ವ್ಲಾಗ್ ಏನಂದರೆ ಸಿಕ್ಕಾಪಟ್ಟೆ ಎಲ್ಲನೂ ಹಾಕ್ತಾಯಿರ್ತೀನಿ. ನಾನು ಬರೀ ಗಾಡಿ ರಿವ್ಯೂವು ಅದು ಇದು ಅಂತಲ್ಲ, ಟ್ರಾವೆಲ್ದು ಹಾಕ್ತೀನಿ, ವರ್ಕೌಟ್ ಹಾಕ್ತೀನಿ, ಈ ಥರ ಗಾಡಿ ರಿವ್ಯೂವು ಹಾಕ್ತೀನಿ. ಆ್ಯಂಡ್ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದು ಹಾಕ್ತೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟಾಟಾ. ಎಲ್ಲರೂ ಹುಷಾರಾಗಿರಿ. ಜೈ ಹಿಂದ್.